ಅದಕ್ಕಾಗಿ ತಮ್ಮಲ್ಲಿ ವಿನಂತಿ ಸರ್. ಎಲ್ಲರಿಗೂ ನಮಸ್ಕಾರ. ಈ ಒಂದು ಕಾರ್ಯಕ್ರಮವನ್ನು ವಾಸನ್ ಐಕ್ಯರ ವತಿಯಿಂದ ಆಯೋಜಿಸಿದ್ದು ಮತ್ತು ಆಯೋಜನೆ ಮಾಡಲು ಸಹಕಾರವಾದಂತಹ ಸಂಘಟಕರು ಕೂಡ ಅವರಿಗೆ ಧನ್ಯವಾದಗಳು ಸಲ್ಲಿಸ್ತೀನಿ ಪ್ರಥಮವಾಗಿ. ಯಾಕಂತಂದ್ರೆ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ, ಅತಿ ಬಡವರು ಇರ್ತಾರೆ ಈ ಚಾಲಕರುಗಳು, ಅವರಿಗೆಲ್ಲ ಫ್ರೀಯಾಗಿ ಒಂದು ಆಪರೇಷನ್ ಮಾಡ್ತಾರ ಅಂತಂದ್ರೆ ಬಹಳ ಖುಷಿ ವಿಷಯ. ಮತ್ತು ಅವ್ರಿಗೆ ಎರಡನೇ ಕಣ್ಣು ದುರಸ್ತಿ ಪಡಿಸಕ್ ಎರಡನೇ ದೇವರಾಗಿ ಬರ್ತಾರಂತ ನನ್ಗೆ ಅನಿಸ್ತಾ ಇದೆ. ಯಾಕಂತಂದ್ರೆ ಕಣ್ಣಿನ ವಿಷಯದಲ್ಲಿ ಬಹಳಷ್ಟು ಕೇರ್ ತಗೊಳ್ಬೇಕಂತೇಳಿ ಪ್ರೀತಿ ಮೇಡಮ್ ಆಗಲಿ, ಸಂಜಯ್ ಡಾಕ್ಟ್ರು, ಇವರೆಲ್ಲ ಹೇಳಿದ್ರು. ನಾನು ಕೂಡ ಜ್ಞಾನ ಪಡೆದುಕೊಂಡೆ. ಇಷ್ಟೊಂದು ರೋಗಗಳಿರ್ತಾವ ನಮ್ಗ ಗೊತ್ತಿದ್ದಿಲ್ಲ ನಮ್ಗ. ಈ ಒಂದು ರೋಗಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದ್ದಾರೆ. ನನಗೆ ಎಷ್ಟು ರೋಗ ಅವ ಗೊತ್ತಾಗ್ಲಿಲ್ಲ. ಯಾಕಂತಂದ್ರೆ ದೂರಿಂದ ಸರಿಯಾಗಿ ಕಾಣವಲ್ದು, ಕಣ್ಣು ಕಿವಿಚಿ ನೋಡ್ಬೇಕಾಗತ್ತ. ಈ ಒಂದು 97 ಅಂದ್ರೆ 1997ದಲ್ಲಿ ಪ್ರಥಮವಾಗಿ ನಮ್ಗೆ ಚಸ್ಮಾ ಬಂದಾಗ ಹುಡುಗರು ಎಲ್ಲ ನಮ್ಮ ಹಾಸ್ಟೆಲ್ನಲ್ಲಿ ನನ್ನ ಕ್ಲಾಸ್ಮೇಟ್ಸು ದೂರದಿಂದ ಟಿವಿ ನೋಡ್ತಿದ್ರು. ನಾನು ಹತ್ತಿರವಾಗಿ ಕುಂದಿರ್ತಿದ್ದೆ. ನನಗೆ ಅವೇರ್ನೆಸ್ ಇರಲಿಲ್ಲ, ಜ್ಞಾನ ಇರಲಿಲ್ಲ, ನನಗೆ ಕಣ್ಣಿನ ಸಮಸ್ಯೆ ಆದಂತ ಗೊತ್ತಾಗಿರ್ಲಿಲ್ಲ. ಇನ್ನೊಬ್ಬವನು ಸ್ವಲ್ಪ ದಿನ ಹಿಂಗೆ ಆಯ್ತು, ನಮ್ಮ ದೋಸ್ತ ಎಲ್ಲ ಹೇಳಿದೆ, ನಿನಗೆ ಕಣ್ಣಿನ ಪ್ರಾಬ್ಲಮ್ ಇರ್ತದ, ನಿನಗ ಸರಿಯಾಗಿ ಡಾಕ್ಟರ್ ಹತ್ರ ತೋರಿಸ್ಬೇಕು, ಗುಲ್ಬರ್ಗದಲ್ಲಿ ನವನಿ ಡಾಕ್ಟರ್ ಫೇಮಸ್, ಅಲ್ಲಿಗೆ ಹೋಗಿ ತೋರಿಸೋಣ ಅಂತ. ಅವಾಗ ಗೊತ್ತಾಯ್ತು ನನಗೆ ಕಣ್ಣಿಗೆ ಪ್ರಾಬ್ಲಮ್ ಆಗಿದೆ, ನಂಬರ್ ಬಂದವಂತ. ಯಾಕಂದ್ರೆ ಅವೇರ್ನೆಸ್ ಇರಂಗಿಲ್ಲ. ಆ ಒಂದು ಉದ್ದೇಶದಕ್ಕೋಸ್ಕರ ನಾವು ಹಾಸ್ಪಿಟ್ಲಿಗೆ ಹೋಗಿರಂಗಿಲ್ಲ, ಜ್ಞಾನ ಇರಂಗಿಲ್ಲ. ಇನ್ನೊಂದು ಇಗ್ನೋರೆನ್ಸ್ ಅಂತ ಹೇಳಿದ್ರು. ಇಗ್ನೋರೆನ್ಸ್ ಜೊತೆಗೆ ಈಗೋ ಇರ್ತದ ನಮ್ಗೆ. ನನಗಿಷ್ಟು ಚೆನ್ನಾಗಿ ಕಣ್ಣು ಕಾಣ್ತಾವ, ಡಾಕ್ಟರ್ ಹತ್ರ ನಾನು ಯಾಕೆ ತೋರಿಸ್ಬೇಕು. ಆಮೇಲೆ ಈ ಚಾಲಕರಿಗೆ ಇನ್ನೊಂದು ಇಗ್ನೋರೆನ್ಸ್ ಇರ್ತದ, ನಾನು ಎಕ್ಸ್ಪರ್ಟ್ ಡ್ರೈವರ್, ನನ್ನನ್ನು ಮೀರ್ಸೋರೇ ಯಾರಿಲ್ಲ ಅಂತೇಳಿ ಮೊಬೈಲ್ ಇಟ್ಕೊಂಡು ಹಿಂಗೆ ಮಾತಾಡ್ತಾ ಹೋಗ್ತಿರ್ತಾನೆ, ಹಿಂಗೆ ಹಿಡ್ಕೊಂಡು ಹಿಂಗೆ. ಅಲ್ಲ, ಎಕ್ಸ್ಪರ್ಟ್ ಡ್ರೈವಿಂಗ್ ವಿಷಯದಲ್ಲಿ ಎಕ್ಸ್ಪರ್ಟ್ ಯಾರಾಗಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಅದು ಆಕ್ಸಿಡೆಂಟ್ ಆಗಕ್ಕ ಅದ್ರ ಹೆಸರೇ ಆಕ್ಸಿಡೆಂಟ್ ಇದೆ, ಯಾರೇನು ಮಾಡೋದೇ ಇಲ್ಲ. ಆದ್ದರಿಂದ ಎಕ್ಸ್ಪರ್ಟ್, ನೀ ಎಕ್ಸ್ಪರ್ಟ್ ಇರ್ತೀಯಪ್ಪ, ಎದುರು ಬರೋನು ಅಷ್ಟೇ ಎಕ್ಸ್ಪರ್ಟ್ ಇರ್ಬೇಕಲ್ಲ. ಯಾರಿಗೆ ಗೊತ್ತಿದೆ, ಎದುರು ಬಂದವನು ಹೊಡಿಬಹುದು. ಆದ್ದರಿಂದ ಎಕ್ಸ್ಪರ್ಟ್ ಯಾರು ಅಲ್ಲ. ಇಗ್ನೋರೆನ್ಸ್ ಅವಶ್ಯಕತೆ ಇಲ್ಲ, ಈಗೋಯಿಸಮ್ ಅವಶ್ಯಕತೆ ಇಲ್ಲ. ನಮ್ಗೇನ್ ಸಮಸ್ಯೆ ಅದ ವೈದ್ಯಾಧಿಕಾರಿಗಳ ಹತ್ರ ಹೋಗಿ ತೋರಿಸ್ಕೊಳ್ಬೇಕು ಅಂತೇಳಿ ಮೇಡಮ್ ಅವ್ರು ಹೇಳಿದ್ರು. ಅದನ್ನ ನಾವು ಫಾಲೋ ಮಾಡೋಣ. ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರಲು 1 ತಿಂಗಳವರೆಗೆ ಹಮ್ಮಿಕೊಂಡಿದ್ದಾರೆ. ಇದರಲ್ಲಿ ಯಾರು ಫಸ್ಟ್ ಬರ್ತಾರ 1000 ಮೆಂಬರ್ಸ್ ಅವರಿಗೆಲ್ಲ ಉಚಿತವಾಗಿ ಇಟ್ಕೊಂಡಿದ್ದಾರೆ. ಒಂದು ಖುಷಿ ವಿಷಯ. ಇದರ ಸದುಪಯೋಗವನ್ನು ಎಲ್ಲರೂ ಪಡೀಲಿ. ಅದೇ ರೀತಿ ನನ್ನದೊಂದು ಸ್ವಾರ್ಥ ಅಂತಂದ್ರೆ, ಈ ಒಂದು ಮೇಡಮ್ ಅವರು ಹೇಳಿದ್ರಲ್ಲ, ಈಗ ರೋಡ್ ಸೇಫ್ಟಿ ಮಂತ್ ಅಂತೇಳಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ 31ಕ್ಕೆ ಮುಗಿತದ. ಆ ಒಂದು ಆಚರಣೆ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮಗಳಲ್ಲಿ ಸಾಕಷ್ಟು ಕಾನೂನುಗಳ ಬಗ್ಗೆ, ಸಂಚಾರ ನಿಯಮಗಳ ಬಗ್ಗೆ ಹೇಳ್ತಾನೆ ಇದ್ದೀವಿ. ಅವೆಲ್ಲ ಓವರ್ ಫ್ಲೋ ಆಗ್ಬಾರ್ದು, ಹೆಚ್ಚಾಗಬಾರ್ದು. ಸ್ವಲ್ಪ ಹೇಳ್ತೀನಿ ಎಲ್ಲ. ಯಾಕಂತಂದ್ರೆ ಸಣ್ಣ ಸಣ್ಣ ವಿಷಯ ಇರ್ಬೋದು, ಅವು ನಮ್ಮ ಜೀವ ಇಂಪಾರ್ಟೆಂಟು. ಈಗ ನಿಮ್ಮ ಕುಟುಂಬಗಳನ್ನು ಸಹ, ಬೇರೆಯವರ ಕುಟುಂಬಗಳನ್ನು ಸಹ ನೀವು ನೋಡ್ಬೇಕು. ನೀವು ರಸ್ತೆ ಮೇಲಿರುವಂತಹ ಸೋಲ್ಜರ್ ತರ ಕೆಲಸ ಮಾಡಬೇಕು. ಯಾಕಂದ್ರೆ ಸೋಲ್ಜರ್ ಗಡಿಯಲ್ಲಿದ್ದರೆ, ನೀವು ರಸ್ತೆ ಮೇಲಿನ ಸೋಲ್ಜರ್. ಯಾರ್ದು ಜೀವ ಉಳಿಸಂತವ್ರು ನೀವೆಲ್ಲ. ಎದುರು ಬಂದ ತಾಳ್ಮೆ ಇಂಪಾರ್ಟೆಂಟ್, ಇದರಲ್ಲಿ ಇಂಪಾರ್ಟೆಂಟು. ತಾಳ್ಮೆಯನ್ನು ಮೀರಿ ನಾವು ಡ್ರೈವಿಂಗ್ ಮಾಡಬಾರ್ದು. ಯಾಕಂದ್ರೆ ಕೆಲವೊಂದ್ಸಲ ವೆಹಿಕಲ್ಗಳು ಮೆಕ್ಯಾನಿಸಮ್ ಡಿಫೆಕ್ಟ್ ಅಂತ ಹೇಳಿಸಿ ಆಕ್ಸಿಡೆಂಟ್ ಆಗ್ತಿರ್ತಾವ. ಮೆಕ್ಯಾನಿಸಮ್ ಡಿಫೆಕ್ಟ್ ಜೊತೆಗೆ ಮಾನಸಿಕ ಡಿಫೆಕ್ಟ್ ಆಗ್ಬಾರ್ದು. ನಾವು ಮಾನಸಿಕ ಅಸ್ವಸ್ಥತೆ ಉಂಟಾದ್ರೆ ನಾವು ರೋಡಿನ ಮೇಲೆ ಅದನ್ನ ತೋರ್ಸಕ್ ಹೋಗ್ತೀವಿ. ಯಾರ್ದೋ ಸಿಟ್ಟು ರೋಡಿನ ಮೇಲೆ ತೋರಿಸ್ತೀವಿ, ಯಾರ್ದೋ ಸಿಟ್ಟು ವೆಹಿಕಲ್ ಮೇಲೆ ತೋರಿಸ್ತೀವಿ. ನಮಗ ಪಕ್ಕದಾಗ ಕುಂತಿರ್ತೀವಿ ನಾವು. ಡ್ರೈವರ್ದು ಮನೋಸ್ಥಿತಿ ಗೊತ್ತಾಗ್ತದೆ. ಯಾಕಪ್ಪ ಸುಮ್ಮನೆ ರೇಸ್ ಮಾಡ್ತಾ ಇದ್ದಿ ಅಂದ್ರೆ ನಮಗಂತೂ ಬೇಕಾಗಲ್ಲ. ನೇರವಾಗಿ ಡ್ರೈವರ್ಗ ಗಾಡಿ ಮೇಲೆ ತೋರಿಸ್ತಾನೆ. ಆದ್ದರಿಂದ ಚಾಲಕರಿಗೆ ಅತಿಯಾದ ತಾಳ್ಮೆ ಅತ್ಯವಶ್ಯಕತೆ ಇದೆ. ಒಂದೊಂದ್ಸಲ ಅನಿಸ್ತೈತಿ ನಾವು PhD ಮಾಡಿದ್ದೀವಿ, ಖರೆ ಚಾಲಕರು PhD ಮಾಡಿರಂಗಿಲ್ಲ. ಬಟ್ ನಮ್ಗಿನ ಎಕ್ಸ್ಪರ್ಟ್. ನಾವು PhD ಅಲ್ಲಿ ಕೆಲಸ ನಡೆಯಂಗಿಲ್ಲ. ಅಲ್ಲಿ ಮೈ ತುಂಬ ಕಣ್ಣಾಗಿ ಚಾಲಕರು ಕೆಲಸ ಮಾಡ್ತಿರ್ತಾರೆ. ಎಂತೆಂಥ ವ್ಯಕ್ತಿಗಳ ಜೀವ ರಕ್ಷಣೆ ಕೂಡ ಮಾಡ್ತಿರ್ತಾರೆ. ನಮ್ದೆಲ್ಲಾ ಜೀವ ಅವ್ರ ಕೈ ಕೊಟ್ಟಿರ್ತೀವಿ. ಆದ್ದರಿಂದ ಅವರು ಆರೋಗ್ಯವಾಗಿದ್ದರೆ ಸಮಾಜ ಆರೋಗ್ಯವಾಗಿರ್ತದಂತ ಈ ಮೂಲಕ ನಾ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದಗಳು.